ದುರಂತದ ಮೇಲೆ ಮತ್ತೆ ದುರಂತ. ದುಬಾರೆ ಆನೆ ಶಿಬಿರಕ್ಕೆ ಆಘಾತ, ಭೀಕರ ಕಾದಾಟ, ಮದಗಜಗಳ ಕಾಳಗ, ಆನೆಗಳ ರೋಷಾವೇಶ. ಈ ದೃಶ್ಯ ನಿನ್ನೆ ಕಾಡ್ಗಿಚ್ಚಿನಂತೆ ಹಬ್ಬಿತು. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ದಂಗಾಗಿ ಹೋಗಿದ್ರು. ಮಹಿಳೆಯ ಸಾವು ಒಂದು ಕಡೆ, ಮತ್ತೊಂದೆಡೆ ಗಾಯಗೊಂಡ ಗಜರಾಜನ ಮೂಕ ವೇದನೆ ಮುಗಿಲು ಮುಟ್ಟಿತ್ತು. ದುಬಾರೆ ಶಿಬಿರದಿಂದ ಆನೆಗಳನ್ನು ಸ್ನಾನಕ್ಕೆಂದು ಕಾವೇರಿ ನದಿಗೆ ಕರೆದುಕೊಂಡು ಹೋಗಲಾಗಿತ್ತು. ಮಾವುತರು ಕಂಜನ್ ಮತ್ತು ಮಾರ್ಥಂಡ ಆನೆಗಳನ್ನು ಕರೆತಂದಿದ್ರು. ಈ ವೇಳೆ ಅವುಗಳ ನಡುವೆ ಕಾದಾಟ ನಡೆಯಿತು. ದಂತದಿಂದ ತಿವಿದು ಕಂಜನ್ ಆನೆ ಮಾರ್ಥಂಡ ಆನೆಯನ್ನ ನೆಲಕ್ಕೆ ಉರುಳಿಸಿತ್ತು. ಕೆಲ ಸಮಯದವರೆಗೂ ಆನೆಗಳು ಕಾದಾಡಿದ್ವು. ಮಾವುತರು ಎಷ್ಟೇ ಪ್ರಯತ್ನ ಪಟ್ಟರೂ ಮದವೇರಿದಂತೆ ವರ್ತಿಸುತ್ತಿದ್ದ ಕಂಜನ್ ಆನೆಯನ್ನ ನಿಯಂತ್ರಿಸಲು ಸಾಧ್ಯವಾಗಿರಲಿಲ್ಲ. ನಿನ್ನೆ ನಡೆದ ಕಾದಾಟದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ಥಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಾವನ್ನಪ್ಪಿದೆ. ಕಾದಾಟದಲ್ಲಿ ಕಂಜನ್ ಆನೆ ಮಾರ್ಥಂಡ ಆನೆಯ ಹೊಟ್ಟೆ, ಕಿವಿ ಹಾಗೂ ಇತರೆ ಭಾಗಗಳಿಗೆ ತಿವಿದು ಗಾಯಗೊಳಿಸಿತ್ತು. ತೀವ್ರ ಗಾಯಗೊಂಡಿದ್ದ ಮಾರ್ಥಂಡ ಆನೆಗೆ ದುಬಾರೆ ಸಾಕಾಣೆ ಶಿಬಿರದಲ್ಲಿ ಡಾಕ್ಟರ್ ಮುಜೀಬ್ ಹಾಗೂ ಚಿಟಿಯಪ್ಪ ಚಿಕಿತ್ಸೆ ನೀಡುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಮಾರ್ಥಂಡ ಆನೆ ಮೃತಪಟ್ಟಿದೆ. ಕುಶಾಲನಗರದ ದುಬಾರೆ ಸಾಕಾಣೆ ಶಿಬಿರದಲ್ಲಿ ನೀರವ ಮೌನ ಆವರಿಸಿದೆ. ಆನೆಗಳ ಕಾದಾಟದ ಹಿನ್ನೆಲೆಯಲ್ಲಿ ಸದ್ಯ ದುಬಾರೆ ಸಾಕಾಣೆ ಶಿಬಿರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಮುಂದಿನ ಆದೇಶದವರೆಗೂ ದುಬಾರೆ ಬಂದ್ ಆಗಲಿದೆ. ಕಂಜನ್ ಆನೆ ಹಾಗೂ ಮಾರ್ಥಂಡ ಆನೆ ಕಾದಾಟದಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದರು. ಪ್ರವಾಸಕ್ಕೆ ಬಂದಿದ್ದ ಚೆನ್ನೈ ಮೂಲದ ಮಹಿಳೆ ದಾರುಣವಾಗಿ ಉಸಿರು ಚೆಲ್ಲಿದ್ರು. ಅವರ ಮಗು ಮತ್ತು ಪತಿ ಕೂದಲೆಲೆ ಅಂತರದಲ್ಲಿ ಬಚಾವಾಗಿದ್ರು. ಮೃತಪಟ್ಟ ಮಹಿಳೆಯ ನೇತ್ರದಾನ ಮಾಡಿ ಕುಟುಂಬಸ್ಥರು ಮಾನವೀಯತೆ ಮೆರೆದಿದ್ದಾರೆ. ಸದ್ಯ ಮಹಿಳೆಯ ಮೃತದೇಹವನ್ನು ಚೆನ್ನೈಗೆ ರವಾನಿಸಲಾಗಿದೆ.